ಹಲೋ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ನಾನು ಉಮೇಶ್ ಕಂಕನವಾಡಿ. ಕಂಕನವಾಡಿ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ಮತ್ತು ಸುಸ್ವಾಗತ. ಆತ್ಮೀಯ ವೀಕ್ಷಕರೇ, ಇವತ್ತಿನ ವಿಡಿಯೋದೊಳಗೆ ನಾನು ಪ್ಯಾನ್ ಕಾರ್ಡ್ ಸರ್ವಿಸಸ್ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಪ್ಯಾನ್ ಕಾರ್ಡ್ ಅಂತಕ್ಕಂಥದ್ದು ನಮಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಒಂದು ಮ್ಯಾಂಡೇಟರಿ ಡಾಕ್ಯುಮೆಂಟ್ ಆಗಿದೆ ಇವತ್ತಿನ ದಿನ. ಪ್ಯಾನ್ ಕಾರ್ಡ್ ಅಂದರೆ ಏನು ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಕರಿತೀವಿ. ಈ ಪರ್ಮನೆಂಟ್ ಅಕೌಂಟ್ ನಂಬರನ್ನು ನಾನು ಪಡ್ಕೋಬೇಕಂತಂದರೆ ನಮಗೆ ಏನೇನು ಡಾಕ್ಯುಮೆಂಟ್ಗಳು ಬೇಕು ಅನ್ನುವಂಥದ್ದನ್ನು ಇವತ್ತು ನೋಡೋಣ. ಫಸ್ಟ್ ನಾವು ಹೊಸದಾಗಿ ಪ್ಯಾನ್ ಕಾರ್ಡ್ನ ಮಾಡ್ಕೋಬೇಕು ಅಂತಂದರೆ ನನಗೆ ಆಲ್ರೆಡಿ ನಂದು ಕಂಕನವಾಡಿ ಡಿಜಿಟಲ್ ಫೋಟೋ ಸ್ಟುಡಿಯೋ ಇದೆ, ಕಂಕನವಾಡಿ ಕಂಪ್ಯೂಟರ್ ಎಜುಕೇಷನ್ ಟ್ರೈನಿಂಗ್ ಸೆಂಟರ್ ಇದೆ, ಗ್ರಾಮೋನ್ ಕೇಂದ್ರ ಇದೆ. ಈ ಸರ್ವಿಸಸ್ ಜೊತೆಗೆ ನಾನು ರೂಢಿ ಸಿಟಿ ಮತ್ತು ಆರ್ಸೆಟ್ ಸಂಸ್ಥೆಗಳಲ್ಲಿ ನಾನು ಡೊಮೇನ್ ಸ್ಕಿಲ್ ಟ್ರೈನರ್ಗೆ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದೊಳಗೆ ನಾನು ಪರ್ಮನೆಂಟ್ ಅಕೌಂಟ್ ನಂಬರ್ ಬಗ್ಗೆ ಅಂದರೆ ಪ್ಯಾನ್ ಕಾರ್ಡ್ ಬಗ್ಗೆ, ನಾವು ಬಳಸ್ತಕ್ಕಂಥ ಪ್ಯಾನ್ ಕಾರ್ಡ್ನ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಪ್ಯಾನ್ ಕಾರ್ಡನ್ನು ಎರಡು ಥರದಲ್ಲಿ ನಾವು ನೋಡ್ತೀವಿ. ಒಂದು ಹೊಸ ಪ್ಯಾನ್ ಕಾರ್ಡ್, ಇನ್ನೊಂದು ಎಕ್ಸಿಸ್ಟಿಂಗ್ ಪ್ಯಾನ್ ಕಾರ್ಡ್. ಹೊಸ ಪ್ಯಾನ್ ಕಾರ್ಡ್ ಅಂದರೆ ಏನಂತಂದರೆ, ಫಸ್ಟ್ ಟೈಮ್ ನನ್ನ ಹತ್ರ ಪ್ಯಾನ್ ಕಾರ್ಡ್ ಇರಲಿಲ್ಲ, ನನ್ನ ಹತ್ರ ಪ್ಯಾನ್ ಕಾರ್ಡೇ ಇಲ್ಲ, ನನಗೆ ಹೊಸದಾಗಿ ಅಪ್ಲೈ ಮಾಡಿಕೊಂಡು ಹೊಸ ಪ್ಯಾನ್ ಕಾರ್ಡ್ ಪಡೆಯುವಂಥದ್ದು. ಸೊ ಇದಕ್ಕೆ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಮ್ಯಾಂಡೇಟ್ರಿ ಆಗಿದೆ. ಇನ್ನೊಂದು ಎಕ್ಸಿಸ್ಟಿಂಗ್ ಪ್ಯಾನ್ ಕಾರ್ಡ್ ಅಂದರೆ ಕರೆಕ್ಷನ್ ಪ್ಯಾನ್ ಕಾರ್ಡ್ ಅಂತ ಕರಿತೀವಿ. ಕರೆಕ್ಷನ್ ಪ್ಯಾನ್ ಕಾರ್ಡ್ ಅಂದರೆ ಏನಂತಂದರೆ, ನನ್ನ ಹತ್ರ ಆಲ್ರೆಡಿ ಪ್ಯಾನ್ ಕಾರ್ಡ್ ಇದ್ದು ಅದರಲ್ಲಿ ನೇಮ್ ಬದಲಾವಣೆ ಮಾಡ್ಕೋಬೇಕಂತಾಗಿದೆ, ಅಥವಾ ಡೇಟ್ ಆಫ್ ಬರ್ತ್ ಬದಲಾವಣೆ ಮಾಡಬೇಕಾಗಿದೆ, ಅಥವಾ ಫಾದರ್ ನೇಮ್ ಏನಾರು ಬದಲಾವಣೆ ಮಾಡಬೇಕಾಗಿದ್ದರೆ ನಾವು ಕರೆಕ್ಷನ್ ಪ್ಯಾನ್ ಕಾರ್ಡ್ ಅಂತ ಕರಿತೀವಿ. ಎರಡು ರೀತಿ ನಾವು ಪ್ಯಾನ್ ಕಾರ್ಡನ್ನು ನಾವು ಅಪ್ಲೈ ಮಾಡ್ಕೋಬೋದು. ನಾವು ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡ್ಕೋಬೇಕಂದ್ರೆ ಆನ್ಲೈನ್ನಲ್ಲಿ ನಾವು ಪ್ಯಾನನ್ನು ಅಪ್ಲೈ ಮಾಡ್ಕೋಬೇಕಂದ್ರೆ ಈ ಪ್ಯಾನ್ ಕಾರ್ಡನ್ನ ಪ್ರೊವೈಡ್ ಮಾಡೋರು ಯಾರಪ್ಪ ಅಂತಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಇದನ್ನು ಪ್ರೊವೈಡ್ ಮಾಡ್ತಾರೆ. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಪಬ್ಲಿಕ್ಕಿಗೆ ಪ್ಯಾನ್ ಕಾರ್ಡನ್ನ ಪ್ರೊವೈಡ್ ಮಾಡ್ಕೊಳ್ಳೋಕ್ಕೆ ಎರಡು ಕಂಪ್ನಿ ಏಜೆನ್ಸಿ ಅವರಿಗೆ ಇದನ್ನು ಕೊಟ್ಟಿದ್ದಾರೆ. ಒಂದು NSTL, ಇನ್ನೊಂದು UTI ಅಂತೇಳಿ. ಇವೆರಡು ಏನಪ್ಪ ಅಂದರೆ ಪ್ಯಾನ್ ಕಾರ್ಡನ್ನು ನಮಗೆ ನಾವು ಪ್ಯಾನ್ ಅಪ್ಲಿಕೇಶನ್ ಹಾಕಿದ ಮೇಲೆ ಪ್ಯಾನ್ ಕಾರ್ಡನ್ನ ನಮಗೆ ರೆಡಿ ಮಾಡಿ ಪ್ರಿಂಟ್ ಮಾಡಿ ಕಳಿಸುವಂಥದ್ದು ಎರಡು ಕಂಪ್ನಿಯವರು ನಮಗೆ ಪ್ರಿಂಟ್ ಮಾಡಿ ಎರಡು ಏಜೆನ್ಸಿಯವರು ಇದನ್ನು ನಮಗೆ ಕಳಿಸ್ಕೊಡ್ತಾ ಇರ್ತಾರೆ. ಒಂದೇದು ಬರೋದು NSTL ಅಂತೇಳಿ. NSTL ಅಂದರೆ ನ್ಯಾಷನಲ್ ಸೆಕ್ಯೂರಿಟಿ ಡಿಪಾಸಿಟರಿ ಲಿಮಿಟೆಡ್ ಅಂತ ಒಂದು ಕಂಪನಿ, ಇನ್ನೊಂದು UTI ಒಂದು ಏಜೆನ್ಸಿ ಬರ್ತದೆ, ಇನ್ಫ್ರಾಸ್ಟ್ರಕ್ಚರ್ಸ್ ಟೆಕ್ನಾಲಜಿ ಆ್ಯಂಡ್ ಸರ್ವಿಸಸ್ ಲಿಮಿಟೆಡ್ ಅಂತ ಕರಿತೀವಿ. UTI ಮತ್ತು NSTL ಅಂತ ಈ ಎರಡು ವೆಬ್ಸೈಟ್ಗಳಲ್ಲಿ ಹೋಗಿ ನಾವು ಪ್ಯಾನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕ್ಬೋದು. ಎರಡೂ ನನಗೆ ಯಾರೊಬ್ಬರಿಗೆ ಕೇಳಿದ್ರೆ, ಸರ್ NSTL ಹಾಕಿದರೆ ಚಲೋಣ, UTIದಲ್ಲಿ ಹಾಕಿದರೆ ಚಲೋಣ ಅಂತ. ಎರಡೂ ಚಲೋಣೆ, ಅದು ಚಲೋ ಇದು ಚಲೋ ಅಂತಲ್ಲ. ಇದರೊಳಗೆ ಎರಡರಲ್ಲಿ ಯಾವ್ದು ಬೇಕಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು ನಾವು. ಇನ್ನು ಎಕ್ಸಿಸ್ಟಿಂಗ್ ಪ್ಯಾನ್ ಕಾರ್ಡ್ ಅಂತಂದರೆ ಆಲ್ರೆಡಿ ಪ್ಯಾನ್ ಕಾರ್ಡ್ನ ಕರೆಕ್ಷನ್ ಮಾಡುವಂಥದ್ದು ಅಂತ ಹೇಳಿದೆ. ಇನ್ನೊಂದು ಹೊಸ ಪ್ಯಾನ್ ಕಾರ್ಡ್ ಬರ್ತದೆ ಅಂತ ಹೇಳಿದೆ. ನಾವು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕಂದ್ರೆ ಒಟ್ಟಾರೆಯಾಗಿ ನಮಗೆ 3 ವೆಬ್ಸೈಟಲ್ಲಿ ನಾವು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಬೋದು. ಒಂದೇದು ಬಂದ್ಬಿಟ್ಟು ಇನ್ಸ್ಟ್ಯಾಂಟ್ ಪ್ಯಾನ್ ಕಾರ್ಡ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವೆಬ್ಸೈಟಿಗೆ ಹೋಗಿ ನಾವು ಗೂಗಲಲ್ಲಿ ಹೋಗಿ ಇನ್ಸ್ಟ್ಯಾಂಟ್ ಪ್ಯಾನ್ ಅಂತ ಹೊಡೆದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟದೊಂದು ವೆಬ್ಸೈಟ್ ಓಪನ್ ಆಗ್ತದೆ. ಅಲ್ಲಿ ಹೋಗಿ ಅಥವಾ ಈ ಲಿಂಕನ್ನು ಕ್ಲಿಕ್ ಮಾಡ್ಕೊಂಡ್ರೆ ಆಗುತ್ತೆ ನಮಗೆ. ಆ ಲಿಂಕಲ್ಲಿ ಒಂದು ಹೋಮ್ ಪೇಜಲ್ಲಿ ಹೋಗಿ ನಾವು ಇನ್ಸ್ಟ್ಯಾಂಟ್ ಪ್ಯಾನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಮ್ಮ ಆಧಾರ್ ನಂಬರ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಕೇಳುತ್ತೆ. ಆಧಾರ್ ಕಾರ್ಡ್ ಇದ್ದಂಥ ಹೆಸರನ್ನು ಹಾಕಿದ ತಕ್ಷಣ ಒಂದು OTP ಜನರೇಟ್ ಆಗುತ್ತೆ. OTP ಹಾಕಿದ ತಕ್ಷಣ ನಮಗೆ 1 ಗಂಟೆ ಅರ್ಧ ಗಂಟೆ ಬಿಟ್ಟು ಇನ್ಸ್ಟ್ಯಾಂಟ್ ಪ್ಯಾನ್ ನಂಬರ್ ಜನರೇಟ್ ಆಗುತ್ತೆ. ಬಟ್ ಅದಕ್ಕೆ ಅದರಲ್ಲಿ ಆಧಾರ್ ಕಾರ್ಡಲ್ಲೂ ಫೋಟೋ ಬರ್ತದೆ, ಸಿಗ್ನೇಚರ್ ಫಾದರ್ ನೇಮ್ ಏನೂ ಬರೋದಿಲ್ಲ. ಇನ್ಸ್ಟ್ಯಾಂಟ್ ಪ್ಯಾನ್ ಕಾರ್ಡ್ ಅದಕ್ಕೆ ಎಮರ್ಜೆನ್ಸಿ ಟೈಮ್ನಾಗ ಬೇಕಂದಾಗ ಮಾತ್ರ ನಾವು ಬಳಸ್ಕೊತೀವಿ ಯಾವುದು ಇನ್ಸ್ಟ್ಯಾಂಟ್ ಪ್ಯಾನ್ ಕಾರ್ಡನ್ನು. ಇನ್ನೊಂದು ಪ್ಯಾನ್ ಕಾರ್ಡ್ NSTL ಥ್ರೂ ಅಪ್ಲೈ ಮಾಡ್ಕೋಬೇಕಾಗಿದ್ರೆ ಈ ಒಂದು ವೆಬ್ಸೈಟಿಗೆ ನಾವು ಹೋಗ್ತೀವಿ. NSTL ವೆಬ್ಸೈಟ್ ಗೂಗಲಲ್ಲಿ ಹೋಗಿ ನಾವು NSTL ನ್ಯೂ ಪ್ಯಾನ್ ಅಪ್ಲಿಕೇಶನ್ ಅಂತ ಹೊಡೆದ್ರು ಬಂದುಬಿಡುತ್ತೆ ನಮಗೆ ಆಟೋಮೆಟಿಕಲ್ ಗೂಗಲಲ್ಲಿ. ಇನ್ನೊಂದು UTI ಪ್ಯಾನ್ ಕಾರ್ಡ್ ಅಂತ ಹೊಡೆದ್ರು ಕೂಡ ಬರುತ್ತೆ ನಮಗೆ. ಅದರಲ್ಲಿ ಕೂಡ ನಾವು ಅಪ್ಲಿಕೇಶನ್ ಹಾಕೋಬೋದು. ಇದರಲ್ಲಿ ಇನ್ನೊಂದು ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಹಾಕಲಿಕ್ಕೆ ಕೆಲವೊಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಸ್ ಇದ್ದಾವೆ. ಫಾರ್ ಎಕ್ಸಾಂಪಲ್ RSK ಅಂತ ರೂರಲ್ ಸೇವಾ ಕೇಂದ್ರ, GSK ಗ್ರಾಮೀಣ ಸೇವಾ ಕೇಂದ್ರ, ಈ ಥರದ ಪೋರ್ಟಲ್ಗಳಿಗೆ ಕೂಡ ನಾವು ಪ್ಯಾನ್ ಅಪ್ಲಿಕೇಶನನ್ನು ಹಾಕಿ ನಾವು ಪ್ಯಾನ್ ಕಾರ್ಡ್ನ ಕೂಡ ಪಡ್ಕೋಬೋದು. ಸೊ ಪ್ಯಾನ್ ಕಾರ್ಡ್ ಪಡ್ಕೊಳ್ಳಿಕ್ಕೆ ಯಾರೋ ಒಬ್ರಿಗೆ ಕೇಳಿದ್ರು, ಪ್ಯಾನ್ ಕಾರ್ಡ್ ಮಾಡ್ಕೋಬೇಕಂದ್ರೆ 18 ವರ್ಷ ಆಗಿರಬೇಕಂತಲ್ಲ ಅಂತ. ನಾಟ್ ಎಟ್ ಆಲ್, ಅದು ಹಾಗೇನೂ ರೂಲ್ಸ್ ಏನೂ ಇಲ್ಲ. ಪ್ಯಾನ್ ಕಾರ್ಡ್ ಬೇಕು ಅಂದರೆ ಹುಟ್ಟಿದ 6 ತಿಂಗಳ ಮಗುವಿಗೂ ಆಧಾರ್ ಕಾರ್ಡ್ ಹೊಂದಿದ 6 ತಿಂಗಳ ಮಗುವಿಗೂ ಸಹಿತ ನಾವು ಆಧಾರ್ ಕಾರ್ಡನ್ನು ಮಾಡಿಸ್ಕೊಳ್ಳಬಹುದು. ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳಿಕ್ಕೆ ಏಜ್ ಕ್ರೈಟೇರಿಯಾ ಅಂತ ಏನೂ ಸಂಬಂಧವಿಲ್ಲ ಇದಕ್ಕೆ. ಬಟ್ 18 ವರ್ಷದ ಒಳಗಿನ ಮಕ್ಕಳು ಪ್ಯಾನ್ ಕಾರ್ಡ್ ಮಾಡಿಕೊಂಡ್ರೆ ಅದಕ್ಕೆ ಮೈನರ್ ಅಂತ ಕನ್ಸಿಡರ್ ಆಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ, ಸಮಸ್ಯೆ ಇಲ್ಲ. ಆಮೇಲೆ 18 ವರ್ಷ ಮೇಲ್ಪಟ್ಟಾದ್ಮೇಲೆ ಅದನ್ನು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಆಲ್ರೆಡಿ ಪ್ಯಾನ್ ಕಾರ್ಡ್ ಇತ್ತು ಅಂದರೆ ನಾವು ಪ್ಯಾನ್ ಕಾರ್ಡನ್ನು ಮತ್ತು ಇನ್ನೊಂದು ಪ್ಯಾನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಇವಾಗೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ತದೆ. ನಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡಿಗೆ ಕಡ್ಡಾಯವಾಗಿ ನಾವು ಲಿಂಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ತಮಗೆ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಮಾಡೋದು ಹೇಗೆ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ತಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ನೋಡೋದಕ್ಕೆ ತಮಗೆಲ್ಲರೂ ಕೂಡ ಅಭಿನಂದನೆಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ಹೊಸ ಪ್ಯಾನ್ ಕಾರ್ಡ್ ಅಪ್ಲಿಕೇಶನ್ ಯಾವ ಥರ ಹಾಕಬೇಕು
ಅನ್ನುವಂಥದ್ದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿದ್ದರೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ನ ಲಿಂಕ್ ಮಾಡೋದು ಹೇಗೆ ಅನ್ನುವಂಥದ್ದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ವಿಡಿಯೋ ನೋಡೋದಕ್ಕೆ ತಮಗೆಲ್ಲರೂ ಅಭಿನಂದನೆಗಳು. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.